ಎಲ್ಲ ಇಲಾಖೆಗಳ ಥರ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಬಿಸ್ನೆಸ್ ಆಗಿ ರಾತ್ರಿ ನಾವು ವಿಷಾದದಲ್ಲಿ ಆಗತಕ್ಕಂಥ ಬಿಸ್ನೆಸ್ ಕೂಡ ಇಲ್ಲ. ಈ ಎಲ್ಲರಲ್ಲಿ ಮಧ್ಯೆ ಏನಿದೆ ಒಂದು ಕಾಮನ್ಗೆ ಸರ್ವಿಸ್ ರೈತರಿಗೆ ಹತ್ತಿರವಾದ ಇಲಾಖೆ ಕೃಷಿ ಇಲಾಖೆ, ಜಾಸ್ತಿ ರೈತರು ಕೂಡ ಕೃಷಿ ಸಣ್ಣ ಪುಟ್ಟ ಏನಾಗುತ್ತೆ ರಾಷ್ಟ್ರದ ಆಹಾರ ಉತ್ಪಾದನೆಯಲ್ಲಿ ನಮ್ಮ ಒಂದು ಪ್ರಮುಖ ಪಾತ್ರ ಇದೆ. ಸಕಾಲದಲ್ಲಿ ಸಾವಿರಾರು ಜನಸ್ಪಡೆ ನಾವು ಎಲ್ಲೋ ಒಂದು ಕ್ವಾಲಿಟಿ ಸಾವಿರಾರು ನಾವು ಕೊಡುವ ಒಂದೆರಡರಲ್ಲಿ ಯಾವುದೋ ಒಂದು ಸಮಸ್ಯೆ. ಅದೇ ಥರ ಸಕಾಲದಲ್ಲಿ ರೈತರು ಬರುತ್ತೆ. ಮಳೆ ಬಂದ ತಕ್ಷಣ ಅವರು ಇಲಾಖೆಗಿಂತ ಮುಂಚಿತವಾಗಿ ನಿಮ್ಮತ್ತ ಯಾಕೆ ಬರ್ತಾರೆ? ಮೇಲೆ ಒಂದು ನಂಬಿಕೆ ಇರ್ತದೆ. ಆ ನಂಬಿಕೆ ಮುಗಿಸ್ಕೊಂಡು ಅದೇ ಥರ ಇಲಾಖೆ ಕೂಡ ನಿಮಗೆ ನಂಬಿಕೆ. ಯಾಕೆ ನಮ್ಮ ಕ್ರೈಸಿಸ್ ಟೈಮಲ್ಲಿ ಏನಾದರೂ ಒಂದು ಸಮಸ್ಯೆ ಆದರೆ ಇಮಿಡಿಯೇಟ್ ಸಾಲ್ವ್ ಮಾಡೋದಕ್ಕೆ ಯೂರಿಯಾ ಕ್ರೈಸಿಸ್ ಆಗಲಿ, ಯೂರಿಯಾ ಕ್ರೈಸಿಸ್ ಆಗಲಿ, ಕಾಟನ್ ಸೀಸ್ ಕ್ರೈಸಿಸ್ ಆಗಲಿ ನಾವು ಮುಂದೆ. ಸೊ ಇದುವರೆಗೂ ನಮ್ಮ ಹೋರಾಟ ಚೆನ್ನಾಗಿದೆ. ಇದೇ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಈಗ ಪೂರ್ವ ಮುಂಗಾರು ಕೋಟೆ ಮತ್ತು ಗುಂಡ್ಲುಪೇಟೆಯಿಂದ ಮತ್ತು ಪಾರ್ಸಲ್ ಶುರುವಾಗುತ್ತೆ. ದಯವಿಟ್ಟು ನಾನು ಚಾಮರಾಜನಗರ ರೈತರುವಾಗಿ ಕೇಳ್ಕೊಳ್ಳೋದೇನೆಂದರೆ ನಮಗೂ ಕೂಡ ಲಾಂಗ್ಸ್ಗಳು ಕೆಲವು ವೆರೈಟೀಸ್ ಕೊಡಬೇಕು. ಕೃಷಿ ನಿರ್ದೇಶಕರು ಮೈಸೂರು ಕೂಡ ನಮಗೆ ಸಹಕರಿಸಬೇಕು. ಅದೇ ಥರ ಮಾರಾಟಗಾರರು ಕೂಡ ನಮಗೆ ಸಹಕರಿಸಬೇಕಂತ ನಾನು ಹೇಳ್ತಾ ಇದ್ದೀನಿ. ಎರಡನೇದೇನೆಂದರೆ ಇದು ವಿಭಿನ್ನವಾದ ಬಿಸ್ನೆಸ್ ಸರ್ವಿಸ್ ರಾಷ್ಟ್ರವನ್ನು ನಾವು ಬೆಳೆಸ್ಕೊಳ್ಬೇಕು. ಏಕಾಏಕಿ ಅಥವಾ ರಾತ್ರಿ ನಾವು ಶ್ರೀಮಂತ ಆಗ್ತದೆ ಆಗೋದಿಲ್ಲ. ಇನ್ನೇನೋ ನಾವು ರೈತರ ಮತ್ತು ಇಲಾಖೆ ಮಾಡಿದ್ದೇವೆ. ಇನ್ನು ಬ್ರಿಡ್ಜ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ವಿಸ್ತರಣಾ ಕಾರ್ಯಕರ್ತರು ಇದ್ದೇವೆ ನೀವು ಎಲ್ಲ ಕಾರ್ಯಕ್ರಮ. ಯಾಕಂದರೆ ಫಸ್ಟು ರೈತರು ಸ್ಯಾಂಪಲ್ ತಗೋಬೇಕು. ಆರ್ಎಸ್ಕೆ ಕೃಷಿ ಇಲಾಖೆ ಮುಂಚೆ ನಿಮ್ಮಂತ ಅವಾಗ ನೀವು ಪ್ರಾಮಾಣಿಕವಾಗಿ ಅದಕ್ಕೆ ಅವಶ್ಯಕತೆ ಆಗಬೇಕು. ಯಾಕಂದರೆ ಅವನು ದುಡ್ಡಿದೆ, ಶ್ರಮ ಇದೆ. ಈಗಲೇ ರೈತರು ಸಂಘರ್ಷದಲ್ಲಿದ್ದಾರೆ. ಈ ಕೃಷಿ ಕರುಗಳ ಮಾರಾಟಗಳಲ್ಲಿ ಕೃಷಿ ಪ್ರಕ್ರಿಯೆಗಳ ಎಲ್ಲ ರೇಟ್ಸ್ ಜಾಸ್ತಿ ಆಗಿದೆ. ನೀವು ಕೇಳಿದಷ್ಟು ರೇಟ್ ಕೊಡ್ತೇನೆ. ಎಲ್ಲ ತಗೊಂಡು ಕಷ್ಟಪಟ್ಟು ಒಂದು ಮಾರ್ಕೆಟ್ ಹೋದರೆ ಇನ್ನು ರೈತರು ಕೇಳೋ ರೇಟ್ ಮಾರ್ಕೆಟ್ ಅಂತ ಆಗ್ತದೆ. ಮಾರ್ಕೆಟ್ ರೇಟ್ ಫಿಕ್ಸ್ ಆಗುತ್ತೆ. ರೈತ ಹೋಗಲೇಬೇಕು. ಇಲ್ಲ ಕಷ್ಟಪಟ್ಟು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡಿ ತಗೊಂಡು ಬರ್ತಾನೆ. ವಾಪಸ್ ತಗೊಂಡೋಗ್ಲಿಕ್ಕೆ ಆಗೋದಿಲ್ಲ. ನನಗೆ ಕೂಲಿ ರೋಡಿ ಪರಿಸ್ಥಿತಿ ರೈತರು ಇದು ಬ್ಯಾಲೆನ್ಸ್ ಥರ ಹೋಗಬೇಕು. ಕೆಲಸಗಳನ್ನು ಅಂತ ಹೇಳ್ತಾ ಮತ್ತು ಈಗ ಆರ್ಗನೈಸೇಷನ್ ಕೂಡ ನಮಗೆ ಸಹಕಾರ ಬೇಕಂತ ಕೇಳ್ತಾ ನನಗೆ ಮಾತಾಡಿ